ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಈಸಿಯಾಗಿರುವಂಥ ಮೂಲಂಗಿ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವೆ. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಚಟ್ನಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಫಸ್ಟ್ ಚಟ್ನಿ ಮಾಡೋಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಂತ ಹೇಳ್ತೀನಿ. ನಾ ಇಲ್ಲೇ ಒಂದು ಮೀಡಿಯಮ್ ಸೈಜದ ಮೂಲಂಗಿ ತೊಗೊಂಡೇನಿ. ಮ್ಯಾಲಿನ ಸಿಪ್ಪಿ ತೆಗೆದು ಇದನ್ನು ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಇಟ್ಕೊಂಡೇನಿ. ಮತ್ತು ಒಂದು 3 ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡೇನಿ. ನಿಮ್ಮ ಟೇಸ್ಟ್ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಹಾಕೋರಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ತೊಗೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚೆ ಜೀರಿಗೆ, ಒಂದು 10ರಿಂದ 15 ಕಡ್ಡಿಯಷ್ಟು ನಾನು ಕೊತ್ತಂಬರಿನ ತೊಗೊಂಡೇನಿ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸೇರಿಸಿ ಮಿಕ್ಸಿನಾಗ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೇನಂತ. ಸೊ ನೋಡಿರಿ, ನಾನು ಮಿಕ್ಸಿನಾಗ ಫೈನಾಗಿ ರುಬ್ಕೊಂಡು ಬಂದೇನಿ. ಇದಕ್ಕೆ ನಾನು ನೀರು ಸೇರಿಸಿಲ್ಲ. ಮೂಲಂಗಿ ಒಳಗಿಂದ ನೀರಿನ ಅಂಶನ ಇದಕ್ಕೆ ಸಾಕಾಗ್ತೈತಿ. ಫೈನಾಗಿ ಪೇಸ್ಟ್ ಆಗೈತಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೇಸ್ಟಿಯಾಗಿ ರೆಡಿಯಾಗಿಬಿಡ್ತೈತಿ ನೋಡಿರಿ. ಮತ್ತು ರೊಟ್ಟಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತಿ. ಮಕ್ಕಳಿಗೆ ನೀವು ಹಂಗೆ ಮೂಲಂಗಿ ಅದು ಕೊಟ್ಟರೆ ತಿನ್ನಂಗಿಲ್ಲ. ಈ ಥರ ಚಟ್ನಿ ಅದು ಮಾಡಿ ಚಪಾತಿ ರೊಟ್ಟಿ ಜೊತೆ ರೈಸ್ ಜೊತೆ ಸೈಡಿಗೆ ಸರ್ವ್ ಮಾಡಿರಿ, ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಸೊ ಬರೀ ಚಟ್ನಿ ರೆಡಿ ಆಗೈತಿ. ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗುವಂಥ ಮೂಲಂಗಿ ಚಟ್ನಿ ನೋಡಿರಿ. ಟೇಸ್ಟು ಕೂಡ ಅಷ್ಟು ಮಸ್ತಾಗಿ ಇರ್ತೈತಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಮೂಲಂಗಿ ಚಟ್ನಿ ರೆಡಿ ಆಗೈತಿ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.